ಅಮ್ಮ ಅಮ್ಮ ನಾವು ಅಯೋಧ್ಯ ಪಟ್ಟಣವನ್ನು ನೋಡಬೇಕಮ್ಮ. ನಾವು ನಿತ್ಯ ಪಾರಾಯಣ ಮಾಡ್ತಿರುವ ಆ ರಾಮಾಯಣದಲ್ಲಿ ಬರುತ್ತಿದೆಯಲ್ಲ, ಅದನ್ನು ಓದಿದಾಗಲೆಲ್ಲ ಆ ನಗರವನ್ನು ಎಲ್ಲಿಗೆ ನೋಡುತ್ತೇವೋ ಎನಿಸುತ್ತದೆ. ಲೋಟ ತೊಳೆಯದಿಂದ ತೊಳಿತಾರೆ. ಆ ಸಿನಿಮಾ ಅಂದ್ರೆ ಬೇಡ. ಅವ್ರ ತಾಯಿ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಸಾಕ್ತಾಳೆ. ಇಂಥದ್ದಕ್ಕಿಂತ ವಿದ್ಯೆ ಕಲಿಯೋದಕ್ಕೆ ಅಂತ ಕಮ್ಮಿ ಮಾಡಿಲ್ಲ. ಅವ್ರ ತಾಯಿ ತ್ಯಾಗ ತುಂಬಾ ಇದೆ. ನನಗಿದ್ದಷ್ಟು ಕ್ರೇಜ್ ನೋಡಿದ್ದು ಗಿಲ್ಲಿದೆ. ಅದನ್ನು ಮೀರಿಸಿ ಮಂಡ್ಯ ಜನ ಒಪ್ಕೊಂಡ್ರು ಅಂದ್ರೆ ಇಂಡಿಯಾ ಪೂರ್ತಿ ಒಪ್ಕೋತಾರೆ ಸ್ವಾಮಿ. ಇದು ಸತ್ಯ. 99 ಪಿಕ್ಚರು ಸೈಡ್ ಪಾರ್ಟ್ ಮಾಡಿ 100ನೇ ಪಿಕ್ಚರ್ ಹೀರೋ ಆದ್ನಲ್ಲ, ಅವನೆಷ್ಟು ಶ್ರಮ ಇರ್ಬೇಕಲ್ವಾ ಶರಣಂದು. ಮೇಡಮ್, ಇದು ಕೋರ್ಟ್ ಅಲ್ದೇ ಇದ್ರು ನಾನ್ ಲಾಯರು, ನೀವು ಮಧ್ಯ ಬಾಯಾಕ್ಬಿಡಿ, ಎಲ್ಲ ಮರ್ತೋಗುತ್ತೆ. ಅಗ್ನಿ ಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ವೃತ್ತಿಜಂ. ಈ ಫೋಟೋ ಇದ್ರಲ್ಲಿ ಯಾರು ನೀವೇ ಹೇಳ್ಬೇಕು. ನಾನೇ ಯಾಕಂದ್ರೆ ನನ್ನ ಮಗಳ ಜೊತೆ ಶೂಟಿಂಗ್ ಹೋಗ್ತಿದ್ದೆ ಬೆಳೆದ. ಅದಕ್ಕೆ ಅವಳ ಶೂಟಿಂಗ್ ಔಟ್ಡೋರ್ ಅಮ್ಮ ವಿಂಡೋರ್ ಅಮ್ಮ ಅಂತ. ಔಟ್ಡೋರ್ ಅಮ್ಮ ಅಂದ್ರೆ ಅವಳು, ಇಂಡೋರ್ ಅಮ್ಮ ಅಂದ್ರೆ ನಾನು. ಅವ್ರು ಒಂದ್ಸರಿ ಏನ್ ಮಾಡಿದ್ರು, ಸಾರಾ ಗೋವಿಂದ್ ಅವರು ಬರೀ ಶೂಟಿಂಗ್ ನಲ್ಲೆಲ್ಲ ನನ್ ನೋಡಿ ಜ್ಞಾಪಕ. ಅವ್ರ ಮಗನ ಮದ್ವೆಗೂ ಏನೋ ಗ್ರೀಟಿಂಗ್ ಕೊಡಕ್ ಬಂದವ್ರೆ. ಇವಳು ಬಾಗಿಲು ತೆಗೆದಿದ್ದವಳು, ಯಾರು ನೀವು ಅಂದ್ಬಿಟ್ಲು. ಸಾರಾ ಗೋವಿಂದ್ ಅವರು ನೋಡೇ ಇಲ್ವಲ್ಲ ಮನೆಯಲ್ಲಿ. ಯಾರು ನೀವು ಬಂದು 6 ತಿಂಗಳಾಗಿಲ್ಲ ಸಿನಿಮಾ ಫೀಲ್ಡ್ಗೆ. ನನ್ನ ಯಾರು ನೀವು ಅಂತೀರಾ? ಗೋವಿಂದ ಇವಳು ನೋಡೇ ಇಲ್ವಲ್ಲ ಶೂಟಿಂಗ್. ಸಾರಾ ಗೋವಿಂದ ಅವ್ರದ್ದು ಗೊತ್ತೇ ಇಲ್ಲ ಇವಳಿಗೆ. ಆಮೇಲೆ ಹೋಗಿ ಫಿಲ್ಮ್ ಚೇಂಬರ್ ಎಲ್ಲ ಗಲಾಟೆ ಹಂಗಾಗಿದ್ರೊಡದಾಗ ಕೊನೆಗೆ ಹೇಳಿದೆ, ಇಲ್ಲ ಇನ್ನೊಂದಮ್ಮ ಮನೇಲಿ ಇದಾರಲ್ಲ, ಅವಾಗಿಂದ ಇಂಡೋರ್ ಅಮ್ಮ ಔಟ್ಡೋರ್ ಅಮ್ಮ. ಇಂಡೋರ್ ಅಮ್ಮ, ನಾನು ಔಟ್ಡೋರ್ ಅಮ್ಮ. ಇದು ನಾ ಬರ್ದಿದ್ದೀನಿ. ಚಿತ್ರ ತಾರಾ ಅಂತ ಒಂದು ಪತ್ರಿಕೆ, ಚಿತ್ರ ದೀಪ ಅಂತ ನಮ್ಮ ಫಸ್ಟ್ ಎಂಟ್ರಿ. ಚಿತ್ರದೀಪ ಚಿತ್ರ ಇದ್ರಲ್ಲಿ ತುಂಗ ರೇಣುಕ ಅದೊಂದು ಪೇಪರ್ ಅವ್ರದ್ದೇನೋ ಒಂದು ಮಾಡಿದ್ರು. ಚಿತ್ರ ಅದು ಬೇರೆ, ಚಿತ್ರ ದೀಪ ನನ್ನ ಸ್ಟಾರ್ಟಿಂಗ್ ಪತ್ರಿಕೆ. ಅದು ನಾನು ಅಲ್ಲಿಂದ ಕೆಲಸ ಶುರು ಮಾಡಿದ್ದು. ಆಗ ಬರದ ನೆನಪು ಈಗಲಿದೆ, ಔಡೋರಮ್ಮ ಇಂಡೋರಮ್ಮ ಅಂತ ಹೇಳಿ. ಆಮೇಲೆ ನಾಟಕ ಕಂಪ್ನಿಲೆಲ್ಲ ಬೋರ್ಡಿಂಗ್ ಅಮ್ಮ ಲೆಕ್ಕದಮ್ಮ ಅಂತ. ನಾನು ಇಡೀ ಲೆಕ್ಕ ಸೈನ್, ಇದು ಲೈಸೆನ್ಸು ಗಿನ್ಸೆನ್ಸು ಎಲ್ಲ, ಇದು ಯಾರು ಪೇಮೆಂಟ್ ಕೊಡೋದೆಲ್ಲ ನಂದೆ, ಬುಕ್ಕಿಂಗ್ ಇಂದು ಎಲ್ಲ ನಂದು. ಇವಳು ಬೋರ್ಡಿಂಗ್ ಅವಳಿಗೆ ಊಟ ತಿಂಡಿ ಅಷ್ಟು ಜನಕ್ಕೂ ಅದರಲ್ಲೆಲ್ಲ ಇನ್ಚಾರ್ಜ್ ಅವಳದ್ದೆ. ಅದರಲ್ಲಿ ಇನ್ಚಾರ್ಜ್ ಅವಳದ್ದು, ನಾನು ಇದು. ಹಂಗಾಗಿ ಬೋರ್ಡಿಂಗ್ ಅಮ್ಮ ದುತ್ತರಿಗೆ ಇವರು ನಮ್ಗೆ ಹೆಸರಿಟ್ಟಿತ್ತು, ಬೋರ್ಡಿಂಗ್ ಅಮ್ಮ ಲೆಕ್ಕದಮ್ಮ. ಒಂದ್ 30-35 ಜನ ಇದ್ರ ಕಂಪ್ನಿಲಿ. ಅಷ್ಟು ಜನಕ್ಕೆ ನಾನು ಒಬ್ಳೆ ಅಡಿಗೆ ಮಾಡ್ತಿದ್ದೆ. ಅದ ಹೆಲ್ಪ್ ಇರ್ತಿದ್ರು ಅಲ್ಲ. ಅಷ್ಟೇ ಜಗಳ ನಮ್ದು, ಅಷ್ಟೇ ಜಗಳ. ಈಗ ಆಯ್ತಲ್ಲ, ಇದೇ ಜಗಳ. ಇದೇ ಜಗಳ, ಇನ್ನೇನಿಲ್ಲ. ಉಫ್ ಅಂದ್ರೆ ಹೋಗ್ಬಿಡ್ತದ ಅಂತ ಜಗಳ. ನಿಮಗೆ ತುಂಬಾ ಪ್ರೀತಿಯ ಮಡದಿ ಯಾರು ಸರ್? ಪ್ರೀತಿಯ ಹಾಗೇನಿಲ್ಲ, ಪ್ರೀತಿಯ ಹೆಂಡತಿ ಹಾಗೇನು ಇಲ್ಲ, ಹಾಗೇನು ಇಲ್ಲ, ಹಾಗೇನು ತುಂಬಾ ಹೆಚ್ಚು ಏನಿಲ್ಲ. ಅಲ್ಲ, ಒಂದ್ ಹೇಳ್ತೀನ, ಅವಳು ಲೆಕ್ಕದಮ್ಮ, ನಾನು ಬೋರ್ಡಿಂಗ್ ಅಮ್ಮ. ಅವಳು ಲೆಕ್ಕ ಮಾಡೋದು, ಪೇಮೆಂಟ್ ಮಾಡೋದು, ಇದೆಲ್ಲ ಬುದ್ಧಿ ಅವಳಿಗೆ. ನಾನು ಇಷ್ಟು ಜನಕ್ಕೂ ಕಂಪ್ನಿಲಿ ಇಷ್ಟು ಜನ ಅಲ್ಲ, ಇದಿದ್ರೆ ಅದಕ್ಕೆ ಬೆಲೆ, ಅದಿದ್ರೆ ಇದಕ್ಕೆ ಬೆಲೆ. ಎರಡೂ ಬೇಕಲ್ಲ, ಊಟನೂ ಬೇಕು, ಈಗ ಕಾಸು ಬೇಕು. ಗೇನ್ ಕಲೆಕ್ಷನ್ ಆಯ್ತು ಅಂದ್ರೆ ಅದನ್ನ ಬುಕ್ಕಿಂಗ್ ಮಾಡೋದ್ರಲ್ಲಿ ಅದೆಲ್ಲ ಇದ್ದು ಹಂಚ್ಕೋತಾರೆ. ನಾವು ಬೋರ್ಡಿಂಗ್ ಮಾಡೋ ಅಷ್ಟು ಜನಕ್ಕೂ ಅಡಿಗೆ ಮಾಡ್ತಿದ್ದೆ. ಅವಳು ಇಡೀ ಕಂಪ್ನಿನೊಳಗೆ ಪೇಮೆಂಟ್ ಕೊಡೋದು, ಮಾಡೋದು, ಲೆಕ್ಕ ತಗೊಳ್ಳೋದೆಲ್ಲ ಅವ್ಳು ಮಾಡಿದ್ವಿ. ಹೀಗೆ ಇಬ್ರು ಹಂಚ್ಕೊಂಡು ಇವನ್ನೆಲ್ಲ ಪ್ರಾಕ್ಟೀಸು ಅದನ್ನೆಲ್ಲ ಮಾಡಿಸು. ಹೀಗಾಗಿ ಇದಕ್ಕೆ ಸಂಸ್ಥೆ ನಡೀತು ನಮ್ದು 3 ಜನದ್ದು. ಇದು ಬೇಕಿತ್ತ ಅಂತ ಅನ್ಸಿಲ್ಲ ಯಾವತ್ತು? ಇಲ್ಲ ಇಲ್ಲ ಇಲ್ಲ, ಇನ್ನೂ ಬೇಕಾಗಿತ್ತು, ವಯಸ್ಸಾಗೋಯ್ತಲ್ಲ ಅಂತ ಗಾಬರಿ ಆಗ್ಬಿಡಿ. ಈಗೇನ್ ಬಿಡಲ್ಲ ನಮ್ಮನ್ನ. ಅದಕ್ಕೆ ನಾನು ಹೇಳಿಲ್ವೇ, ಮನಸ್ಸಿಗೆಲ್ಲ ಹಂಗೆ ಇದೆ, ಬೇಗಕ್ಕೆ ವಯಸ್ಸಾಗೋಗ್ತಿದೆ. ನಾನು ಈಗ ತೋರಿಸೋ ಫೋಟೋದ ಬಗ್ಗೆ ನೀವು ಏನು ಹೇಳ್ತೀರಂತ ಗೊತ್ತಿಲ್ಲ, ಬಟ್ ವಾಸ್ತವ ಇದು. ಹಿಂದ್ಗಡೆ ಮಹೇಂದರ್ ಇದ್ದಂಗಿದೆ. ಮಹೇಂದರ್ ಹೂ ಮುಡಿಸ್ತಾರೆ. ನಾನೇನು ಇದಕ್ಕೆ ಶೂಟಿಂಗ್ ಹೋಗಿರ್ತೀನಿ, ಗಟ್ಟಿ ಮೇಳ ಶೂಟಿಂಗ್. ಗಟ್ಟಿ ಮೇಳ ನಾನು ಹೇಳಿದ್ನಲ್ಲ. ಈ ಫೋಟೋ ನೋಡಿದಾಗ ಬೇರೆ ಏನೇನು ಅನ್ಸುತ್ತೆ ನಿಮಗೆ? ಅವ್ರವ್ರ ನಿರ್ಧಾರ ಅದನ್ನ ಹೇಳಕ್ಕಾಗಲ್ಲ, ದುಡುಕು ಸ್ವಭಾವ ಅಂತ ಅಂತೀನಿ.
ದುಡುಕಿ ಮಾಡ್ಕೊಂಡ್ರು ಅಂತ ಅಂತೀನಿ. ಯಾಕಂದ್ರೆ ದುಡುಕಿ ಮದುವೆ ಮಾಡ್ಕೊಂಡ್ರು ಅಂತೇಳಿ ದುಡುಕಿ ಆ ಸಂದರ್ಭಗಳೆಲ್ಲ ಕ್ರಿಯೇಟ್ ಆಯ್ತು ಅವ್ರಿಗೆ ಅಂತ ಅಲ್ಲ, ಯಾವ್ದು ಬೇರೆ ಬೇರೆ ಆಗ್ಲಿಕ್ಕೆ ದುಡುಕಿದ್ದ ಅಥವಾ ದುಡುಕಿ ಮದುವೆ ಆದ್ದು ಅಂತೇಳಿ ಅದು ಹೇಳಕ್ಕಾಗಲ್ಲ. ಅವ್ರವ್ರ ಗಂಡ ಹೆಂಡತಿ ಸಂಬಂಧಪಟ್ಟಿದ್ದು ವಿಧಿ ಸಂಕಲ್ಪ ಬರ್ದಿತ್ತು, ಆಗಬಾರ್ದಿತ್ತು, ಅದು ಆಗಬಾರ್ದಿತ್ತು, ಇದು ಆಗಬಾರ್ದಿತ್ತು. ಆಗಿದ್ದಾಗೆಲ್ಲ ಏನು ಮಾಡಕ್ಕಾಗಲ್ಲ. ಈ ಕಾಲನೇ ಮೇನ್ ಆಗೋದು. ಮಾತಾಡೋ ಶಕ್ತಿ ನಮ್ಗಿಲ್ಲ ಅದ್ರ ಬಗ್ಗೆ. ಮುದ್ದಾದ ಮಗಳು ಅದನ್ನೆಲ್ಲ ದಾಟಿ ಬಂದ್ಬಿಟ್ಟಿದ್ದಾರೆ. ಆ ಸಂದರ್ಭಗಳನ್ನೆಲ್ಲ ದಾಟಿ ಮತ್ತೆ ಒಳ್ಳೆ ಸ್ಥಾನ ಗಳಿಸಿ ಒಳ್ಳೇದೆಲ್ಲ ಮಾಡ್ತೀವಿ. ನೀವು ಏನಾದ್ರು ಬುದ್ಧಿವಾದ ಹೇಳಲಿಕ್ಕೆ ಹೋಗಿದ್ರ ಆ ಟೈಮ್ನಲ್ಲಿ ಮಗಳಿಗೆ? ಅದನ್ನ ಹೇಳ್ತೀವಿ. ಎಲ್ಲ ತಂದೆ ತಾಯಿ ಆದ್ಮೇಲೆ ಇದಾಗಬಾರ್ದು, ಹೇಳಲೇಬೇಕಲ್ಲ. ಇದು ಬೇಡಮ್ಮ ಬೇಡಮ್ಮ ಬೇಡ. ಗೊತ್ತಿದೆ ಅಮ್ಮ, ನನಗೂ ಗೊತ್ತಿದೆ, ನಾನು ಮಾಡ್ಕೊತೀನಿ. ನಂಗೆ ಬೇಡ, ನನಗೆ ನಾನೇ ಮಾಡ್ಕೊಂಡಿದ್ದು, ನಾನೇ ಪರಿಹಾರ ಅಲ್ಲ ಮಾಡ್ತೀನಿ. ಬೇಡಮ್ಮ ಅಂತ ಹೇಳಿ ಹೇಳಿದ, ಮದುವೆ ಬೇಡಮ್ಮ ಅಂತ ಹೇಳಿದ್ದ? ಹೌದು, ಮದ್ವೆನೇ ಅಲ್ಲ, ಬೇರೆ ಬೇರೆ ಆಗುದು ಬೇಡಮ್ಮ ಅಂತ ಹೇಳಿ. ಅಲ್ಲಲ್ಲ, ದೂರ ಆಗೋದು ಬೇಡ ಅಂತ ಕೊಟ್ರಲ್ಲ, ಅದನ್ನ ಮಾತಾಡ್ಲಿಲ್ಲ. ಅದ್ರ ಬಗ್ಗೆ ಆ ಬಗ್ಗೆ ನಾವು ಹೋಗಿ ಮತ್ತೆ ಅವ್ರ ಮದುವೆ ಆದ್ಮೇಲೆ ಅದಕ್ಕೆ ಎಂಟ್ರಿನೇ ಆಗ್ಲಿಲ್ಲ. ಅದು ಅವ್ರ ಸಂಸಾರ ಕೊಟ್ಟಣ್ಣು ಕುಲಕವರಿಗೆ ಅಷ್ಟೇ ತಾನೆ. ಪಾಪ ಅವರೇ ಅನುಭವಿಸೋರು, ಅವರೇ ಸುಖ ಪರೋರು. ಎಲ್ಲಾನು ಅಷ್ಟೇ. ಅವ್ರು ಏನೇನ್ ಮಾಡ್ಕೊಂತಾರೋ ಅವ್ರವ್ರೇ ತೀರ್ಮಾನ ಮಾಡ್ಕೊಂತಾರೆ. ಅವರೇ ಪರಿಹಾರ. ನಾವು ಒಳ್ಳೇದಿದ್ರೆ ಮಾತ್ರ ನಮ್ಮ ಮಕ್ಳು ನಮ್ಮ ಹತ್ರ ಹೇಳ್ತಾರೆ. ನಮಗೂ ಏನೋ ತೊಂದರೆ ಕೊಟ್ಟಿಲ್ಲ ಮಕ್ಕಳು. ಮಾನಸಿಕವಾಗಿ ಹಿಂಸೆ ಆಗಿದೆ ಆ ಟೈಮ್. ಈಗ ಜಿಗಿಟ್ ಬಿಟ್ರೆ ನೋವು ಆಗದೆ ಇರುತ್ತೆ. ಈಗ ಮನೇನೆ ನಡೆಸ್ತಿದ್ದವಳು ಅವಾಗ ಅಲ್ವಾ? ಹಿಂಗಂದ್ಬಿಟ್ಟು ಆಗಲ್ಲ ಆಗಲ್ಲ ಅನ್ನಕ್ಕಾಗಲ್ಲ. ಇಲ್ಲ, ಗಾಯನೂ ಆಗಿರುತ್ತೆ. ಅದನ್ನ ವಾಸಿ ಮಾಡ್ಕೊಂಡು ಹೋಗ್ಬೇಕು. ಇಂಜೆಕ್ಷನ್ ಗುಣ ಪಡೋದಕ್ಕೆ ಕೊಡ್ಬೋದು, ನೋವು ಮಾತ್ರ ನೋವುತ್ತೆ. ನೋವು ಅಷ್ಟೇ. ನೋವಾಗಿ ಅದು ಟ್ರೀಟ್ಮೆಂಟೇ ಆಗಿರ್ಲಿ, ನೋವು ಬರೀ ಸೀನೆ ಕೊಟ್ಬಿಟ್ರೆ ಭಗವಂತ ಕೈಯಲ್ಲೂ ಕೊಡಬಾರ್ದ? ಅದನ್ನ ಬೇವು ಬೆಲ್ಲ ತಿಂತೀವಿ. ಉಗಾದಿ ಹಬ್ಬದಲ್ಲಿ ಬೇವು ತಿಂತೀವಿ, ಬೆಲ್ಲನೂ ತಿಂತೀವಿ. ಹಾಗೆ ಜೀವನದಲ್ಲೂ ಅದನ್ನು ತಿನ್ಬೇಕು, ಇದನ್ನು ತಿನ್ಬೇಕು. ಹಬ್ಬ ಅಂತೂ ಆಚರಿಸಲ್ಲ ಅಲ್ವರ? ಅವ್ಳು ಮಾಡಿದ್ದು ತಪ್ಪು ಅಂತ ಅಲ್ಲ. ಆ ವಯಸ್ಸಿನಲ್ಲಿ ಅದು ಆಗ್ಬೇಕಾಗಿತ್ತು, ಆಯ್ತು. ಹಣೆ ಬರದ ಹಂಗಿತ್ತು, ಹಂಗಾಯ್ತು ಅಷ್ಟೇ. ಚೆನ್ನಾಗಿದ್ರು ಮುತ್ತಂತ. ಏನ್ ತಪ್ಪು ಮಾಡಿದ್ರು ಎಲ್ಲ ಅವ್ರ ಮಕ್ಳು ಅವ್ರವರೇ ನಮಗೇನು ತೊಂದರೆ ಕೊಡ್ಲಿಲ್ಲ. ಅವ್ರೇನು ತೊಂದರೆ ಕೊಟ್ಟಿಲ್ಲ. ಮಹೇಂದ್ರ ಸಂಪರ್ಕ ಇದೆಯಾ ಈಗಲೂ? ಇಲ್ಲ. ಇದರಲ್ಲಿ ಯಾರನ್ನ ಕೆಟ್ಟವರು ಅಂತಂದು ಹೇಳಲ್ಲ, ಯಾರನ್ನ ಒಳ್ಳೆಯವರು ಅಂತಂದ್ರೆ. ನಾನೇನು ಉಗಾದಿ ಹಬ್ಬದಲ್ಲಿ ಬೇವು ತಿಂದ್ವಿ, ಬೆಲ್ಲನೂ ತಿಂದ್ವಿ. ಹಾಗೆ ಜೀವನದಲ್ಲಿ ಮಾತ್ರ ಮಕ್ಕಳು ಅವ್ರವ್ರದ್ದು ಅವರೇ ಏನೇ ತಪ್ಪು ಮಾಡಿದ್ರು. ಮೊಮ್ಮಗಳು ಹೇಗಿದ್ದಾರೆ? ಚೆನ್ನಾಗಿದೆ. ಮೊಮ್ಮಕ್ಕಳು ಅಂತೂ ತುಂಬಾ ಚೆನ್ನಾಗಿದ್ದಾರೆ. ಶರಣನ ಮಕ್ಕಳು ಇದು ಹೃದಯ ಪುಣ್ಯ ತುಂಬಾ ಮುದ್ದಾಗಿದ್ದಾರೆ. ಶರಣನ್ ಇದು ಶ್ರುತಿ ಮಗಳು ಗೌರಿನೇ ಅವಳು ಚೆನ್ನಾಗಿದ್ದಾಳೆ. ನಮ್ಮ ಉಷಮನ್ ಮಗಳು ಕೀರ್ತಿ ಕೃಷ್ಣ ಅಂತ ತುಂಬಾ ಮುದ್ದಾಗಿದ್ದಾಳೆ. ಎಲ್ಲರೂ ಕಲಾವಿದರಿಗಾಗಿ ಬರ್ತಾರೆ. ನಮ್ಮ ಕಲೆನ ಉಳಿಸಕ್ಕೆ ಇನ್ನ 3ನೇ ಪೀಳಿಗೆ ಬರ್ತಾ ಇದೆ. ನೀವೆಲ್ಲ ಇಡೀ ಕುಟುಂಬನ, ಇಡೀ ಜನತೆ, ಕನ್ನಡ ಜನತೆ ಎಲ್ಲರೂ ಅವ್ರು ನಮ್ಮ ಮಕ್ಕಳನ್ನ ಹೇಗೆ ನೋಡಿದ್ರು, ನಮ್ಮನ್ನ ಹೇಗೆ ನೋಡಿದ್ರು, ಮೊಮ್ಮಕ್ಕಳನ್ನು ನೋಡಿ ಹೀಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಅದೆಂತ ಖುಷಿ ಅಲ್ಲ ಅದು. ಖುಷಿಯ ದಿನಗಳಿಗೆ ಕಾಯ್ತಾ ಇದ್ದೀರಿ. ತೃಪ್ತಿಯ ಜೀವನ ನಮ್ಮೂರು ಜನ, ನಮ್ಮ ಕುಟುಂಬದ್ದು, ಇಡೀ ನಮ್ಮ ಕುಟುಂಬಕ್ಕೆ ಮಕ್ಕಳಿಗೂ ಇದೇ ರೀತಿ ಇರಲಿ ಅಂತಾನೆ ಕೇಳ್ಕೊಂತೀವಿ. ಮೊನ್ನೆ ಮಹೇಂದ್ರ ಹತ್ರ ಮಾತಾಡ್ತಾ ಇದ್ದೆ, ಹಳೆ ದೋಸ್ತಲ್ವಾ, ಮಗಳು ಹೇಗಿದ್ದಾಳೆ ಅಂತ, ಗೌರಿ ಬಗ್ಗೆ ತುಂಬ ಒಳ್ಳೆ ಮಾತಾಡಿದ್ರು, ತುಂಬ ಚಂದದ ಮಾತಾಡಿದ್ರು. ಬರ್ತಾಳೆ, ಅವಳಿಗೆ ಒಂದು ಸಿನಿಮಾ ಮಾಡಬೇಕು ನನ್ನೇ ಈಗಿನ ಮಿಸಸ್ ಹೇಳ್ತಾ ಇದ್ದಾರೆ. ಯಾರ್ಯಾರನ್ನು ಆಯ್ಕೆ ಮಾಡಿದ್ರು, ದೊಡ್ಡ ನಿರ್ದೇಶಕ. ಹೌದು, ನಿಜಕ್ಕೆ ಮಗಳನ್ನೇ ಪ್ರಮೋಟ್ ಮಾಡಬಾರ್ದು ದೊಡ್ಡ ರೀತಿಯಾಗಿ, ಹಾಗೆಲ್ಲ ಮಾತಾಡಿದ್ರು. ಆಯ್ತಾಯ್ತು, ಚಂದ ಮಾತು. ಸೇಮ್ ಮಹೇಂದ್ರ ಯಾವತ್ತೇ ಆಗಲಿ ಒಳ್ಳೇದನ್ನ ಒಳ್ಳೇದಾಗಿ ತಗೋಬೇಕು. ಮಹೇಂದ್ರ ಅವ್ರ ತರನೇ ಇದ್ದಾಳೆ. ಅದೇ ಬೇರೆಯವರು ಅಂತ ಹಾಗೆ ಇದ್ದಾಳೆ. ಇರೋದನ್ನ ಹೇಳಲಿಕ್ಕೆ ಅಯ್ಯೋ ಸತ್ಯ ಅದು. ಆಮೇಲೆ ಒಳ್ಳೆ ಸಿಂಗರ್ ಅವಳು, ಒಳ್ಳೆ ಸಿಂಗರ್. ಅವ್ರ ತಾಯಿ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಸಾಕ್ತಿಯಾಳೆ. ಇಂಥ ವಿದ್ಯೆ ಕಲಿಯೋದಕ್ಕೆ ಅಂತ ಕಮ್ಮಿ ಮಾಡಿಲ್ಲ. ಅವ್ರ ತಾಯಿ ತ್ಯಾಗ ತುಂಬಾ ಇದೆ. ಗೌರಿ ಬಗ್ಗೆ ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ. ಅವಳು ಎಜುಕೇಶನ್ ಸಾಧನೆ ಮಾಡೋದಲ್ಲ ಅವ್ರ ಅಮ್ಮಂದೆ, ಅವ್ರ ತಾಯಿ ಇದೆ. ಎಷ್ಟು ಕಷ್ಟ ಪಡ್ತೀಯಾಳೆ ಮಗಳಿಗೋಸ್ಕರ ಅಂದ್ರೆ ಛೇ ತುಂಬಾ ಕಷ್ಟ ಪಡ್ತೀಯಾಳೆ. ಸಂಗೀತ, ನೃತ್ಯ, ಸ್ಕೂಲು ಎಲ್ಲಾನು, ಆಕ್ಟಿಂಗಿಗೂ, ಒಂದು ಫೋಟೋ ಆಯ್ತು, ಒಂದು ಡ್ರೆಸ್ಸಿಂದು ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಅವಳು. ತಾನೇನೇ ಕಷ್ಟಪಟ್ಟರು ಮಗಳಿಗೆ ಮಾತ್ರ ಕಷ್ಟ ಹೇಳಲಾರ್ದೇ ಸಾಕೊಂಬಂದ್ಯಾಳೆ. ಗ್ರೇಟ್ ಅದರಲ್ಲಿ ಅವಳು. ಒಳ್ಳೆ ತಾಯಿ, ಗೌರಿಗೆ ಒಳ್ಳೆ ತಾಯಿ. ಕೊನೆ ಒಂದು ಫೋಟೋ ತೋರಿಸ್ತೇನೆ. ಅದು ನನ್ನನ್ನು ಎಸ್ಪೆಷಲಿ ಕರೆಸಿ ತಿಂಡಿಗೆ ಕರೆದಿದ್ದು. ಇದು
ಅವರ ಬಹುಶಃ ಕೊನೆಯ ಒಟ್ಟಿಗಿದ್ದ ಫೋಟೋ ಇದು. ಡಿ ಸಿ ನಾಗೇಶ್ ಗೊತ್ತಲ್ಲ, ಗೊತ್ತು ಗೊತ್ತು ಗೊತ್ತು. ಅವರು ನಾನು ಹೋಗಿದ್ದು ಅವ್ರು ತೆಗೆದ ಫೋಟೋ ಇದು. ಡಿ ಸಿ ನಾಗೇಶ್ ಜೊತೆಗಿರುವ ಇದು ನನ್ನ ಹತ್ರ ಆಗುತ್ತೆ. ಇದ್ರ ನಂತರ ಅವರು ಇಲ್ಲ, ಜೊತೆಗಿರಲಿಲ್ಲ. ನಾನು ಯಾರ ಹತ್ರ ಏನು ಕೇಳಲಿಕ್ಕೆ ಹೋಗಲ್ಲ. ಅವ್ರ ಇಷ್ಟ, ಅದು ನೀವೇ ಮಾತಾಡಿದ್ರೆ ಅದು ಹೇಳಿದ್ನಲ್ಲ, ಅದು ಆಗುತ್ತೆ ಇದು ಆಗುತ್ತೆ ಅದಾಯ್ತು. ಅವ್ರವ್ರ ಇಷ್ಟ, ಅವ್ರವ್ರು. ಅದಕ್ಕೆ ನಾವು ಎಂಟ್ರಿ ಆಗಲೇಬಾರ್ದು. ಎಸ್, ಆ ಸಬ್ಜೆಕ್ಟನ್ನು ಅಲ್ಲಿ ಬಿಟ್ಟರು ಅಷ್ಟೇ ಅಲ್ವಾ? ಅಷ್ಟೇ. ಅವರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ, ಅವ್ರ ಪಾಡಿಗೆ ಅವರು ಚೆನ್ನಾಗಿದ್ದಾರೆ, ಇವ್ರ ಪಾಡಿಗೆ ಇವರು ಚೆನ್ನಾಗಿದ್ದಾರೆ. ಯಾರಿಗೆ ನಷ್ಟ ಆಯ್ತು? ಏನಿಲ್ವಲ್ಲ. ಈಗ ಆಗ್ಬೇಕು ಅಂತ ನಾವೇನ್ ಬಯಸ್ಲಿಲ್ಲ, ಅವರಾಗೆ ಆದ್ರು. ಈಗ ಅವರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ, ಅವ್ರ ಪಾಟಿಗೆ ಅವ್ರು ಚೆನ್ನಾಗಿದ್ದಾರೆ, ಇವ್ರ ಪಾಟಿಗೆ ಅವರು ಬೇರೆ ಮದುವೆ ಆಗಿ ಅವರು ಚೆನ್ನಾಗಿದ್ದಾರೆ. ಇಲ್ಲಿ ನನ್ನ ಮಗಳು ಚೆನ್ನಾಗಿದ್ದಾಳೆ, ಸಾಕು. ಇವಳು ಕಲಾ ಸೇವೆ ಮಾಡ್ಕೊಂಡು ಇವಳು ಇದ್ದಾಳೆ ಇಲ್ಲಿ. ಅವಳು ಮಗಳು ಇವಾಗ ಗ್ರಾಜುಯೇಟ್ ಓದ್ತಿದ್ದಾಳೆ. ಅವಳು ಗೌರಿ ಒಳ್ಳೆ ಹೈಟ್ ಇದ್ದಾಳೆ, ಒಳ್ಳೆ ಹೈಟ್ ಇದ್ದಾಳೆ. 3 ಜನ ಇದು ಮಕ್ಕಳಿಗೆ ಮೊಮ್ಮಕ್ಕಳು ಒಳ್ಳೆ ಇಲ್ಲಿ ಬರ್ತಾರೆ. ಎಲ್ಲಾ ಮೊಮ್ಮಕ್ಕಳು ಇಲ್ಲಿಗೆ ನಮ್ಮ ಉಷನ್ ಮಗಳು ಅವಳು ಇದೆ, ಒಳ್ಳೆ ಎಲ್ಲ ಸೇರ್ಕೊತವೆ. ನಮ್ಮ ಶರಣನ್ ಮಕ್ಳಿಬ್ಬರು. ಅವನಂತೂ ಹೃದಯ ಇದಾನ, ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಸಿಂಗರ್, ಒಳ್ಳೆ ಹೀರೋ, ಒಳ್ಳೆ ತುಂಬಾ ಲಕ್ಷಣವಾಗಿದ್ದಾನೆ, ತುಂಬಾ ಚೆನ್ನಾಗಿ ಸಿಂಗರು, ಒಳ್ಳೆ ಆರ್ಟಿಸ್ಟು. ಆಮೇಲೆ ನಾವು ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಹೊಗಳ್ತಿಲ್ಲ, ಕಲೆ ಇದೆಯಲ್ಲ ಅದಕ್ಕೆ ಇಷ್ಟಪಡ್ತಿದ್ದೀವಿ. ಮೊಮ್ಮಕ್ಕಳು ಅದೇ ಕಲೆ ಇದೆ. ಅದು ಭಗವಂತ ಕೊಡೋದು, ಅದನ್ನ ದೇವ್ರು ಕೊಟ್ಟಿರೋದು. ನಮ್ಮ ಶರಣನ್ ಹೆಂಡತಿ ಪಲ್ವಿ ಅಂತ ಅಂದ್ಬಿಟ್ಟು ನಾವು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿದ್ವಿ. ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನನ್ನ ಮಗನ ಮಕ್ಕಳನ್ನ, ನಮ್ಮನ್ನ ಎಲ್ಲಾರು. ನಮ್ಮ ಈ ಸಂಸಾರಕ್ಕೆ ಒಂದು ಹೆಣ್ಣು ಬಂದು ಹೊಂದ್ಕೊಂಡಿದ್ಯಲ್ಲ, ಅದು ಕಷ್ಟ, ನಮ್ಮ ಭಾಗ್ಯ. ತುಂಬಾ ಭಾಗ್ಯ. ಅದಕ್ಕಿಂತ ದೊಡ್ಡ ಭಾಗ್ಯನೇ ಬೇಕಾಗಿಲ್ಲ. ಆಮೇಲೆ ನಾವೇ ಹುಡುಕಿ ಮದುವೆ ಮಾಡಿದ್ದ ಹುಡುಗಿಗೆ ನಾವು ನೋಡಿದ್ ಏನಾಗೋಗ್ಬಿಟ್ಟಿದ್ರೆ ಕಷ್ಟ, ನಮಗ್ ನೋವಾಗ್ತಿತ್ತು. ತುಂಬಾ ಚೆನ್ನಾಗಿ ನೋಡ್ಕೊಂಡು ನಮ್ಮ ಸಂಸಾರ ಈ ಮಟ್ಟಿಗೆ ಇರ್ಬೇಕಾದ್ರೆ ಅವಳು ಒಬ್ಳು ಕಾರಣ. ಒಳ್ಳೆ ಹುಡುಗಿ, ಒಳ್ಳೆ ಸಂಸಾರಸ್ಲು. ಮನೇನ ಹೇಗೆ ತಗೊಂಡೋಗ್ಬೇಕು ಮಾಡ್ಬೇಕು ಅನ್ನೋದು ಒಳ್ಳೆ ಪ್ರೀತಿ ವಾತ್ಸಲ್ಯ. ಶರಣ ಒಂದೇ ಮತ್ತಂದ, ಅಪ್ಪ ತಾಳ್ಮೆ, ಯಾವುದೇ ಹುಡುಗಿನ ಕರ್ಕೊಂಬ ಮದುವೆ ಆಗಪ್ಪ ಅಂತ ಆಗ್ತೀನಿ ಇಂದ. ಅವಾಗದೇ ನಾವಿಬ್ರು ಅವನು ಹೆಣ್ಣು ಮಾಡ್ಬೇಕಾದ್ರೆ ಅವನೇನು ಹೆಣ್ಣು ಕಲಿ ನೋಡಿಲ್ಲ. ನಿನಗೆ ಇಷ್ಟನಪ್ಪ ಮದುವೆ ಬೇಡ ಬೇಡ ಅಂತಿದ್ನಲ್ಲ, ಅವಳು ನೋಡಿದ್ದು, ಪಲ್ಲವಿ ನೋಡಿದ್ದು. ಆವಾಗ ಇತ್ತು ಮದುವೆ ಮಾಡಿ. ಒಳ್ಳೆ ಸೊಸೆ. ಇದು ನಮ್ಮ ಕುಟುಂಬ, ನಮ್ಮ ಪುಣ್ಯ. ಇದು ಅವಳ ಹೆಸರು ಪುಣ್ಯ. ಯಾರ್ದು? ಮನೆ ಹೆಸರು ನಮ್ಮ ಪುಣ್ಯ ಅಂತ ಮನೆ ಹೆಸರು ನಮ್ಮ ಪುಣ್ಯ. ಎಲ್ಲ ಸ್ವಂತ ಮನೆಯಲ್ಲ ಮಾಡ್ಕೊಂಡು ಶರಣ ಶ್ರುತಿ ಶ್ರುತಿ ಅವಳು ಶ್ರುತಿ ಉಷಾ ಒಳ್ಳೆ ಸಿಂಗರ್ ಅವಳು. ಓಕೆ, ಈಗ ಎಂಟ್ರಿ ಆಗ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಸಿನಿಮಾಕ್ಕೆ ಹೋಗಲ್ಲ ನೀವು? ಸಿನಿಮಾಕ್ಕೆ, ಥಿಯೇಟ್ರಿಗೆ ಹೋಗ್ತೀವಿ. ಮಕ್ಕಳೇ ಕರ್ಕೊಂಡು ಹೋಗ್ತಾರೆ. ನಮ್ಗೇನ್ ಕಮ್ಮಿ ಮಾಡಿಲ್ಲ. ಮಗಳು ಕರ್ಕೊಂಡು ಹೋಗ್ತಾಳೆ, ಮಗ ಕರ್ಕೊಂಡು ಜನ ಗುಂಪಿಸಿರಲ್ಲ. ಬಿಡೋದೆಲ್ಲ ನಿಮ್ಮಿಬ್ರು ನೋಡಿದ್ರೆ. ಇವಳು ಹೇಳ್ತಾಳೆ ಅವ್ರಿಗಿಂತ ಇವ್ರಿಗೆ ಕ್ರೇಜ್ ಜಾಸ್ತಿ. ಅವಳು ಹೇಳ್ತಾಳೆ, ಶ್ರುತಿ ಬಂದ್ರು ಜನ ಮುತ್ಕಲ್ಲ, ಇವ್ರಿಬ್ರು ನೋಡಿದ್ರೆ ಮನೆಗೆ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕ್ರೆ. ಅಮ್ಮ ನಿಮ್ಮಿಬ್ಬರು ಕಂಟ್ರೋಲ್ ಮಾಡೋಕೆ ಕಷ್ಟ, ದೇವ್ರನ್ನೇ ನೋಡಕ್ ಬಿಡ್ತಾ ಇಲ್ವಲ್ಲಪ್ಪ ಅಂದ್ರೆ ನಮ್ಮ ಉಷ. ಇವ್ರಿಬ್ಬರಿಗೆ ಕ್ರೇಜ್ ಜಾಸ್ತಿ. ಒಂದು ರಂಗಭೂಮಿ ಹಾಡು ಹಾಡಿ ಅಂತ ನೋಡೋಣ. ಅಗ್ನಿ ಮೀಳೆ ಪುರೋಹಿತಂ ಯಜ್ಞಸ್ಯ ದೇವವೃತ್ತಿಜಂ ಹೋತಾರಂ ರತ್ನಧಾತಮಂ ಅಗ್ನೇನಯ ಸುಪತಾರಾಯ ಅಸ್ಮಾನ್ ವಿಶ್ವಾನಿ ದೇವ ಮಯುನಾನಿ ವಿದ್ವಾ ಯುಯೋಜಸ್ಮಜ್ಜುಹೋರಾಣವೇನ ಭೂಯಿಶ್ಚಾಂ ತೇ ನಮಃ ಪೃಥ್ವಿದೇವಾ ಉದಯ ರವಿಯಂತೆ ವಿಶ್ವಾಮಿತ್ರನಾಮ ಬೆಳಗಿಸಿದ ಸುಜ್ಞಾನ ಮೂರ್ತಿ ನೀನು ಯಜ್ಞ ವಿಧ್ವಂಸಕ ಸುಭಾವಮಾರೀಚರನು ವಹಿಸಿದ ಮಹಾರಾಜ್ಯಪಾಲ ನೀನು ಶಿವ ರಹಸ್ಯವ ತಿಳಿದು ಜಾನಕಿಯ ಕೈ ಹಿಡಿದು ಮೆರವ ಕಲ್ಯಾಣ ಅಧಿಪತಿಯು ನೀನು ದಶಕಂಠ ದಾನವ ಮಹಾನಾಗ ಬಂಧನವ ಖಳಗ ಜಗದೋದ್ಧಾರ ಕೀರ್ತಿ ನೀನು ರಾಮ ಕಥಾಮೃತ ಸಾರ ಶ್ರೀರಾಮ ಕಥಾಮೃತ ಸಾರ ಆಲಯಿಸಿರಿ ನೀ ಶ್ರುತಿ ಮಧುರ
ನಾಮಗತಾಮೃತ ಸಾರ. ಇಲ್ಲಿಂದ ಮರೆವು ಅಂತೇಳಿ ಹೇಳ್ತೀರಿ, ಹೆಂಗೆ ಮರೆವು ಅಂತ? ಇದನ್ನು ಮರೆಯುವುದು ಹೆಂಗೆ? ನೋಡಿ ಕನಸಲ್ಲಿ ಇದು ಎದ್ಬಿಸಿದ ಕಡೆ ಒಂದೊಂದು ಇಷ್ಟು ವರ್ಷ ಪಾಠ ಮಾಡಿದ್ದಾನೆ ಅವೆಲ್ಲ ಅದನ್ನ ಮರೆಯಕ್ ಸಾಧ್ಯ. ಮರೆಯಕ್ ಸಾಧ್ಯ. ಡೈಲಾಗ್ ಸಹಿತ ಲಕ್ಷ್ಮಣ ಬಂದಾಗ ಮಾತು, ರಾಮ ಬಂದಾಗ ಮಾತು, ಸೀತೆ ಬಂದಾಗ ಮಾತು, ಒಂದೊಂದು ಡೈಲಾಗ್ನು ನೆನಪಿದೆ ನಮ್ಗೆ. ಅಮ್ಮ ಅಮ್ಮ ನಾವು ಅಯೋಧ್ಯ ಪಟ್ಟಣ ನೋಡ್ಬೇಕಮ್ಮ, ನಾವು ನಿತ್ಯ ಪಾರಾಯಣ ಮಾಡ್ತಿರುವ ಆ ರಾಮಾಯಣದಲ್ಲಿ ಬರುತ್ತಿದೆಯಲ್ಲ, ಅದನ್ನ ಓದಿದಾಗಲೆಲ್ಲ ಆ ನಗರವನ್ನು ಎಲ್ಲಿಗೆ ನೋಡ್ತೇವೋ ಎನಿಸುತ್ತದೆ. ನನಗೂ ಅಷ್ಟೇ ಅಮ್ಮ ಅಲ್ಲಿನ ಅರಮನೆ, ರಾಜಬೀದಿ, ರಘುವೀರ ಮಹಾರಾಜರು ಹೋದಾಗ ಇದೆಲ್ಲ ನೋಡ್ಬೇಕು ಅಂದ್ರೆ ನನಗೂ ತುಂಬಾ ಆಸೆ ಆಗುತ್ತೆ ಅಮ್ಮ. ಹೋಗ ಈ ತರ ಯುದ್ಧ ಮಾಡ್ಬೇಕಾರೆ ಲಕ್ಷ್ಮಣನ ಹತ್ರ ಯುದ್ಧ ಮಾಡ್ಬೇಕಾರೆ, ರಾಮನ ಹತ್ರ ಯುದ್ಧ ಮಾಡ್ಬೇಕಾರೆ, ಪ್ರತಿಯೊಂದು ಡೈಲಾಗ್ಸ್ ಕನಸಿನಲ್ಲಿ ಎದ್ದು ಕೇಳಿದ್ರು ಅಂದ್ರೆ ಅಷ್ಟು ಸಾವಿರಾರು ನಾಟಕ ಆಡ್ರು ನಾವು. ಆನ ಕೃಷ್ಣರಾಯರು, ಬಿ ಪುಟ್ಟಸ್ವಾಮಿನವರೆಲ್ಲ ಬಂದು ಕೂತ್ಕೊಂಡ್ರು ಇದೇ ಗುಬ್ಬಿ ವೀರನ ಥಿಯೇಟರ್ನಲ್ಲಿ. ಮಧ್ಯಾಹ್ನ ಹಾಡು ಸಾಹಿತ್ಯ ಬರೆದ್ಬಿಟ್ಟು ಸಾಯಂಕಾಲ ಹಾಡು 6 ಗಂಟೆ ನಾಟಕ ಎಲ್ಲ ಬಿ ಪುಟ್ಟಸ್ವಾಮಿನ ಕೂತಾರೆ, ಆನ ಕೃಷ್ಣರಾಯರು ಕೂತಾರೆ. ಇವಳು ಇದ್ದು ಸೇನು ಅಂಬುಜೋದ್ಭವೆ ಪೋರ್ಭಗವನ್ ಅಂಬುಜೋದ್ಭವೆ ಪೋರ್ವ ಮೈಥಿಲಿಯ ಕಂಡು ಅಂತ ಹೇಳ್ಬೇಕು. ಅಂಬುನ್ಲು ಅಂಬು ಅಂಬು ಅಂಬುನ್ನು ಬರ್ಲಿಲ್ಲ ಬಿಟ್ಬಿಟ್ಟು ಅವಳನ್ನ ಸಾಯಿಸ್ಬೇಕು, ಇವಳೇ ಅಂತವೆಲ್ಲ. ಆಮೇಲೆ ತಕ್ಷಣ ಅವಮಾನ ಆಗ್ಬಾರ್ದ, ತಕ್ಷಣ ನಾನೇ ಬಂದು ಅಂಬುಜೋದ್ಭವೆ ಪೋರ್ವ ಮೈಥಿಲಿಯ ಕಂಡು ಸ್ವಯಂ ಧರೆಗಿದ್ದ ಧನು ಮುರಿದನು ಬಂದು ಅಂತ ಹೇಳಿದೆ. ಹಂಗೆ ಸತಿ ದ್ರೋಹದಾವಾಗ್ನಿ ಜೀವಂತ ದಹಿಸುತ್ತಿರೆ, ಯಾಗ ಯಜ್ಞಾದಿಗಳು ನೀಡುವ ಶಾಂತಿ. ಆದ್ರೆ ಅಷ್ಟಕ್ಕೆ ಹೋಗುತ್ತೆ ಶ್ರುತಿ. ಮೂರ್ಖರಂ ಯಾವ ಮಟ್ಟಕ್ಕೆ ಹೋಗ್ತಿದ್ದೆ ಅಂದ್ರೆ ಸ್ಟೇಜ್ ಮೇಲೆ ಹಾಡಿ ಹಾಡಿ ನಮಗೆ ರೂಢಿ ಆಗೋದು. ಅವಾಗ ಮೈಕು ಗೀಕು ಅವೆಲ್ಲ ಏನು ಬೇಕಾಗ್ತಿರ್ಲಿಲ್ಲ ನಮ್ಗೆ ಅಷ್ಟೇ. ಮೂವರು ಜೊತೆಲೆ ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಎಲ್ಲಾದ್ರು? ನಾಟಕದಲ್ಲಿ ಮಾಡಿದ್ದೆ. ನಾಟಕದಲ್ಲಿ 3 ಜನ. ಇವರು ಚೆನ್ನಪ್ಪ ಚೆನ್ನಗೌಡ, ನಾನು ಅವರ ಧರ್ಮಪತ್ನಿ, ಇವಳು ಕಾಬಡಿ ಪಾತ್ರ. ಕಾಮಿಡಿ ಕೊಡು ವರ ನೋಡಿ ಹೆಣ್ಣು ಕೊಡು. ವರ ನೋಡಿ ಕಣಿ, ಇಲ್ಲಿ ನೀನು ಜಾಹ್ನವಿ, ಇವರು ಗಿರಿಧರ, ನಾನು ಶೈಲಾ. ಹಿಂಗೆ ಮಂಡ್ಯದಲ್ಲಿ ಸಿನಿಮಾದಲ್ಲಿ ಮಾತ್ರ ಮಾಡಿ 200 ಪ್ರಯೋಗ ಹೋಯ್ತು. ಮಂಡ್ಯದಲ್ಲಿ ಒಂದು ಕಾರ್ ಫ್ರೀ ಆಗಿ ಕೊಟ್ರು ಅಲ್ಲಿ ಮಂಡ್ಯದಲ್ಲಿ. ಹ್ಞೂ ಸ್ವಾಮಿ. ಡಾಕ್ಟರ್ ಒಬ್ರು. ನಾಟಕ ಯಾವುದು? ನಾಟಕ ಯಾವುದು? ವರ ನೋಡಿ ಹೇಳು. ವರ ನೋಡಿ ನೋಡಿ ಹೇಳು. ಓಕೆ. ಅಲ್ಲಿ ಎಷ್ಟು ಹೊತ್ತು? 200 ಪ್ರಯೋಗ ಯಾರ್ದು ಹೋಗಿಲ್ಲ. 200 ಪ್ರಯೋಗ 200 ಪ್ರಯೋಗ ಯಾರ್ದು ಹೋಗಿಲ್ಲ. ನಂದೊಬ್ಬನೇ. ನಾನು ಅಷ್ಟು ಕ್ರೇಜ್ ನೋಡಿದ್ದು ಗಿಲ್ಲಿದೆ. ನನಗಿದ್ದಷ್ಟು ಕ್ರೇಜ್ ನೋಡಿದ್ದು ಗಿಲ್ಲಿದೆ. ಅದನ್ನ ಮೀರಿಸಿ ಗಿಲ್ಲಿ. ಈಗ ಮೀಡಿಯಾ ಇದೆ, ಆಗ ಮೀಡಿಯಲ್ಲಿ ಇಲ್ಲ ಸ್ವಾಮಿ, ಬಾಯಿಂದ ಬಾಯಿಗೆ ಒಬ್ಬರೇ 190 ಪ್ರಯೋಗ ನೋಡಿದಾರೆ. ಒಬ್ಬರೇ ಬಂದವರೇ ಬರ್ತಿದ್ರು. ಹೌದ, ಕರೆದು ಸ್ಟೇಜ್ ಮೇಲೆಲ್ಲ ಸನ್ಮಾನ ಮಾಡಿದ್ದೆ ನಾನು. ಬಿಗ್ ಬಾಸ್ ನೋಡಿದ್ರಿ? ಹ್ಞೂ ಸ್ವಾಮಿ. ಅವಾಗ ನೋಡ್ತೀವಿ, ಯಾರು ಕ್ರೇಜ್ ಇರ್ತಾರೋ ನೋಡೋದು. ಗಿಲ್ಲಿ ಬಗ್ಗೆ ಏನು ಹೇಳೋದು? ಅಯ್ಯೋ ಒಳ್ಳೆ ನಟ. ಅದೃಷ್ಟ ಸುಮ್ಮನೆ ಬರಲ್ಲ. ಅದೃಷ್ಟ ಸುಮ್ಮನೆ ಬರಲ್ಲ. ನಮಗೂ ತುಂಬಾ ಶ್ರಮ ತುಂಬಾ ಇದೆ ಮಗನಿಗೆ. ಆಮೇಲೆ ಮಂಡ್ಯ ಜನ ಒಪ್ಕೊಂಡ್ರು ಅಂದ್ರೆ ಇಂಡಿಯಾ ಪೂರ್ತಿ ಒಪ್ಕೋತಾರೆ ಸ್ವಾಮಿ. ಇದು ಸತ್ಯ ಅದು. ಓಕೆ. ಆ ಹುಡುಗನ ಶ್ರಮ ಇದೆ, ತುಂಬಾ ಶ್ರದ್ಧೆ ಇದೆ. ನನ್ನ ಮಗನೇ ಸಾಕ್ಷಿ ಸಾಕ 99 ಪಿಕ್ಚರು ಸೈಡ್ ಪಾರ್ಟ್ ಮಾಡಿ 100ನೇ ಪಿಕ್ಚರ್ ಹೀರೋ ಆದ ನನ್ನ. ಅವನೆಷ್ಟು ಶ್ರಮ ಇರಬೇಕು ಅಲ್ವಾ ಶರಣಂದು. ತುಂಬ ದೊಡ್ಡ ಶ್ರಮ, ದೊಡ್ಡ ಸಾಧನೆ. ಶರಣ ಈ ಮಟ್ಟಕ್ಕೆ ಹೋಗ್ತಾನಂತ ಎಕ್ಸ್ಪೆಕ್ಟ್ ಮಾಡಿದ್ರೆ? ಯಾಕಂದ್ರೆ ಅವನಿಗೆ ಸಿನಿಮಾ ಮಾಡ್ಬೇಕು ಅನ್ನೋದೇ ಇರ್ಲಿಲ್ಲ. ಮತ್ತೇನಾರು ಬೇರೆ ಮಾಡ್ಬೇಕು ಅಂತಾನೆ ಇತ್ತು. ಸಿನಿಮಾಗೆ ಬಂದಿದ್ದೆ ಅಚಾನಕ್. ಅವನು ಚಿತ್ರರಂಗನೇ ಯೋಚನೆ ಮಾಡಿಲ್ಲ. ಅದನ್ನ ಕಂಡ್ರೆ ಭಯ ಅವನಿಗೆ. ಮತ್ತೆ ಏನಾರು ಹೇಳಿ ನೀವು ಲೋಟ ತೊಳಿದೀನಿ ತೊಳಿತಾನೆ. ಆ ಸಿನಿಮಾ ಅಂದ್ರೆ ಬೇಡ. ಹಾಗೆ ಭಗವಂತ ಹಾಗೆ ಕರ್ಕೊಂಡು ಅದು ನೋಡಿ ದೈವ ನನ್ನನ್ನೇ ಬರ್ದ. ಏನ್ ಅಪೇಕ್ಷೆ ಪಟ್ಟಿದ್ದೆ ಅದೇ ಶರಣ ಅದ. ಇದು ಮೆಚ್ತಾ ನನಗೆ ಮೆಚ್ಚುಗೆ. ಆಮೇಲೆ ಒಳ್ಳೆ ಶರಣ ಬಸಪ್ಪ, ನಿಜಕ್ಕೂ ಶರಣ ಬಸಪ್ಪ. ನಮ್ದು ಮದುವೆ ಆಗಿದ್ದೆ ಶರಣಬಸವೇಶ್ವರ ದೇವಸ್ಥಾನದಲ್ಲಿ, ಗುಲ್ಬರ್ಗ ಶರಣಬಸವೇಶ್ವರ ದೇವಸ್ಥಾನದಲ್ಲಿ. ಅವಾಗ ನಾವು ಹರಕೆ ಕಟ್ಟಿದ್ದು, ಗಂಡು ಮಗು ಹುಟ್ಟಿದ್ರೆ ಶರಣ ಬಸವೇಶ್ವರ ಅಂತಾನೆ ಹೆಸರಿಸ್ತೀನಿ ಅಂತ. ಹಾಗಾಗಿ ಗಂಡು ಮಗು ಹುಟ್ಟಿದ, ಅವನಿಗೆ ಶರಣ ಬಸವೇಶ್ವರ ಅಂತಾನೆ ಹೆಸರು. ಅದಕ್ಕೆ ಅವನು ಸ್ಕೂಲಲ್ಲಿ ನಿನ್ನ ಹೆಸರು ಏನಪ್ಪಾ ನಿಂದು ಹೆಸರು ಅಂತಾನೆ, ಶಬಾ ಆರೆ ಅಂತಾನೆ. ಏನು ಹಂಗಂದ್ರೆ ಶರಣ ಬಸವೇಶ್ವರ ಆಚಾರ್ಯ ರೆಡ್ಡಿ ಅಂತ. ಅಂದ್ರೆ
ನಾವು ಆಚಾರು ಇವರು ರೆಡ್ಡಿ. ಶಬಾ ಶಬಾ ಆರ್ಯ ಅಂತಾರೆ, ಶರಣಬಸವೇಶ್ವರ ಆಚಾರ್ಯ ರೆಡ್ಡಿ. ಸರ್ ನನಗೆ ಸಣ್ಣ ಒಂದು ಕನ್ಫ್ಯೂಷನ್ ಇದೆ. ಹೇಳಿ ಸ್ವಾಮಿ. ನಮ್ಗೆ ಇಬ್ರು ಗೊತ್ತಪ್ಪ, ಶರಣ್ ಶ್ರುತಿ. ದೊಡ್ಡ ಆರ್ಟಿಸ್ಟ್, ದೊಡ್ಡ ಹೆಸರು ಮಾಡಿದ ಮಗ, ಹೆಮ್ಮೆಯ ಮಗ ಮತ್ತು ಹೆಮ್ಮೆಯ ಸ್ನೇಹಿತ ನಮಗೆ. ಥ್ಯಾಂಕ್ ಯು. ಆಮೇಲೆ ಶ್ರುತಿ, ಹೌದು, ಶರಣ ಅವರ ತಂಗಿ. ಶ್ರುತಿ ಜಗತ್ತಿಗೆ ಅಕಾಡೆಮಿಗಳಲ್ಲಿ ಅದರಲ್ಲಿ ಪಾಲಿಟಿಕ್ಸ್ನಲ್ಲೆಲ್ಲ ಓಡಾಡ್ತಾರೆ. ಸಿನಿಮಾ ಅಲ್ಲದೆ ಇತರ ಕೆಲಸಗಳಲ್ಲೂ ತುಂಬ ಅದ್ಭುತವಾಗಿ. ಬಟ್ ನೀವು 3ನೇ ಮಗಳ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಇವತ್ತು ನೀವು ಮಾತಾಡಲೇಬೇಕು. ಖಂಡಿತವಾಗಿ. ನಿಜವಾಗೂ ಅದಕ್ಕೆ ನಾನು ಫೋಟೋ ತಂದಿದ್ದೆ, ನನ್ನ ಕಡೆ ಮಗಳದು. ಇದು ಇಷ್ಟು ದಿವಸ ತೋರಿಸೇ ಇರಲಿಲ್ಲ. ಇದು ನನ್ನ ಕಡೆ ಮಗಳು ಉಷಾ ಅಂತ. ಮೂರನೇ ಮಗಳು ಉಷಾ ಕೃಷ್ಣ ಅಂತ. ಇವಳೆ ಈಗ ಇವಳು ಚಿತ್ರದಲ್ಲಿ, ಟಿವಿ ಸೀರಿಯಲಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾಳೆ. ನಿಜಕ್ಕೂ ಪ್ರೇಕ್ಷಕರು ಎಲ್ಲರಿಗೂ ಆಶೀರ್ವಾದ ಮಾಡ್ದಂಗೆ ನನ್ನ ಕಡೆ ಮಗಳಿಗೂ ಆಶೀರ್ವಾದ ಮಾಡ್ತೀರಾ ಅಂತ ನಾನು ನಂಬಿರ್ತೀನಿ. ಆಮೇಲೆ ಒಳ್ಳೆ ಸಿಂಗರ್ ಬೇರೆ, ಒಳ್ಳೆ ತುಂಬಾ ಡ್ಯಾನ್ಸರ್. ಜನ ಹಾಡ್ತಾಳೆ, ಒಳ್ಳೆ ಡ್ಯಾನ್ಸರು. ರಾಮನಗರ ಅನ್ನೋ ಕ್ಯಾಂಪ್ ನಲ್ಲಿ 3 ಜನ ಮಕ್ಕಳು ಸಣ್ಣ ಸಣ್ಣವರಿದ್ರು, ಎಲ್ಲ 3 ವರ್ಷ ಡಿಫ್ರೆನ್ಸ್ ಇತ್ತು. ಆ ನಾಟಕದಲ್ಲಿ 3 ಶರಣ, ಶ್ರುತಿ, ಇವಳು 3 ಜನ ಒಂದು ಡ್ಯಾನ್ಸ್ ಮಾಡಿ ಅಂತ ಸ್ಟೇಜ್ ಮೇಲೆ ಬಿಟ್ರೆ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಇವಳೊಬ್ಳಿಗೆ ನೋಟಿನ ಹಾರ ಹಾಕಿರೋರು. ಅಷ್ಟು ಚೆನ್ನಾಗಿ ಮಾಡಿರೋರು, ಅಷ್ಟು ಚೆನ್ನಾಗಿ ಮಾಡ್ತಿದ್ಲು. ಒಳ್ಳೆ ಸಿಂಗರು, ಒಳ್ಳೆ ಆರ್ಟಿಸ್ಟ್. ಕಾರಣಾಂತರದಿಂದ ಅವಳು ಮದ್ವೆ ಆದ್ಮೇಲೆ ಸ್ವಲ್ಪ ಈ ವೃತ್ತಿಗೆ ಅವಳು ಬರ್ಲಿಲ್ಲ. ಮಾತ್ರ ಒಳ್ಳೆ ಅವಾಗ ಎಲ್ಲ ಬರ್ತಾಳೆ. ಆಮೇಲೆ ಶ್ರುತಿ ರಸಮಂಜರಿ ಕಾರ್ಯಕ್ರಮ, ಶರಣ ರಸಮಂಜರಿ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಿದ್ವಿ ನಾವೆಲ್ಲ ಊರುಗಳಿಗೆ. ಬನಶಂಕರಿ, ಉತ್ತರ ಕರ್ನಾಟಕಕ್ಕೆಲ್ಲ ಹೋಗ್ತಿದ್ವಿ. ಅವಾಗ ಹಾಡ್ತಿದ್ಲು, ಮಾಡ್ತಿದ್ಲು, ಡ್ಯಾನ್ಸ್ ಮಾಡ್ತಿದ್ಲು, ಎಲ್ಲ ಮಾಡ್ತಿದ್ಲು. ಮತ್ತೆ ಇವಾಗ ಗೌರಿ ಅನ್ನೋ ಸೀರಿಯಲ್ ಒಳ್ಳೆ ಪಾತ್ರ ಮಾಡ್ತಾ ಇದ್ದಾಳೆ. ಒಳ್ಳೆ ಹೆಸರು ಬಂದಿದೆ. ಇದಕ್ಕೆ ಒಂದು 3 ತಿಂಗಳಿಗೆ ಒಂದು ಅವಾರ್ಡ್ ಬೇರೆ ಬಂತು, ಒಳ್ಳೆ ಉತ್ತಮ ನಟಿ ಅಂತ, ಬೆಸ್ಟ್ ಆರ್ಟಿಸ್ಟ್ ಅಂತ ಒಂದು ಅವಾರ್ಡ್ ಬಂದಿದೆ. ಒಳ್ಳೆ ದಾರಿ ಸಿಗಲಿ. ಗಣೇಶಾಯ ನಮಃ. ನಿಮಗೇ ನಮಃ. ನಿಮಗೇ ನಮಃ. ನಿರ್ವಿಘ್ನವಾಗದೇ ಇರಬೇಕು. ಈವರೆಗೆ ಶರಣ್, ಶ್ರುತಿ ಮಾತ್ರ ಪರಿಚಯ ಇದ್ರು, ಉಷಾ ಪರಿಚಯ ಇರಲಿಲ್ಲ. ಯಾಕೆ ಮುಂದೆ ಬಂದಿಲ್ಲ? ನಾನು ಕಲಾವಿದೆ ಆಗೋದಕ್ಕಿಂತ ನಾನು ದೊಡ್ಡ ಸಿಂಗರ್ ಆದಮೇಲೆ ಆಮೇಲೆ ಅಂತ ಭಗವಂತ ಅವರನ್ನು ಪ್ರಾಣ ತಗೊಳ್ಳೋದು. ಭಗವಂತನಿಗೆ ಸವಾಲಾಗ್ಬಿಟ್ಟಿದ್ದಾರೆ ಅವರು. ಅವರಿಬ್ಬರು ದೊಡ್ಡ ಹೆಸರು ಮಾಡ್ತಾ ಇರುವಾಗ 3ನೇವಳಾಗಿ ನಾನೇನಾದ್ರೂ ಮಾಡಬೇಕಾಗಿತ್ತು ಅಂತ ಒಂದು ಅನಿಸಿಕೆ. ಅವರ ಮನಸ್ಸು ಗೆದ್ದವಳು ನಾನು, ನನ್ನ ಅಣ್ಣನ ಮನಸ್ಸು ಗೆದ್ದವಳು ನಾನು, ನನ್ನ ಅಕ್ಕನ ಮನಸ್ಸನ್ನು ಗೆದ್ದವಳು.